ಪಹಲ್ಗಾಮ್ ನರಮೇಧದಲ್ಲಿ ಒಂದು ವಿಚಾರದಲ್ಲಿ ನಮ್ಮ ಸೇನಾ ಪಡೆಗಳಿಗೆ ಕ್ಲಾರಿಟಿ ಇದೆ. ಈ ನರಮೇಧಕ್ಕೆ ಸ್ಕೆಚ್, ಪ್ಲಾನ್, ಸಂಪನ್ಮೂಲವನ್ನು ಕೊಟ್ಟಿದ್ದು ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಆತನ ಪ್ಲಾನ್ ಪ್ರಕಾರವೇ ದಾಳಿ ನಡೆಸಿದ್ದು ಹಶೀಂ ಮೂಸಾ. ಈ ಹಶೀಂ ಮೂಸಾ ಯಾರು? ಜನರಲ್ ಮುನೀರ್ ಕಥೆ ಮುಂದೆ ಏನಾಗ್ಬೋದು? ಮೋದಿ ಕೆಂಗಣ್ಣಿನಿಂದ ಮುನೀರ್ ಬಚಾವಾಗ್ತಾನ? ಇಲ್ಲಿದೆ ಸ್ಪೆಷಲ್ ಸ್ಟೋರಿ. देश के दुश्मनों ने भारत की आत्मा पर हमला करने का दुस्साहस किया. मैं बहुत स्पष्ट शब्दों में कहना चाहता हूं, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಉಳಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಅವರು ಹೇಳಿದಂತೆ ಈಗಾಗಲೇ ಕಾರ್ಯಾಚರಣೆ ನಡೆಯುತ್ತಿದೆ. ಇದೀಗ ದಾಳಿ ಹಿಂದಿನ ರೂವಾರಿಯ ಜನ್ಮ ಜಾಲಾಡಲು ಕೇಂದ್ರ ಸಜ್ಜಾಗಿದೆ. ಟಾರ್ಗೆಟ್ ಮುನೀರ್, ಇಂಡಿಯಾ ಪ್ಲಾನ್. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆಸಿಂ ಮುನೀರ್. ದಾಳಿ ಮಾಡಿದ್ದು ಹಶೀಂ ಮೂಸಾ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಸೇನಾಧ್ಯಕ್ಷ ಅಸೀಂ ಮುನೀರ್ ಮೊದಲೇ ಪ್ಲಾನ್ ಮಾಡಿದ್ದನೆಂಬ ಮಾಹಿತಿ ಇದೆ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ಲಾನ್ ಇದಾಗಿತ್ತು. ಇದಕ್ಕಾಗಿ ಮುನೀರ್ ಬಳಸಿಕೊಂಡಿದ್ದು ಹಶೀಂ ಮೂಸಾನನ್ನ. ಪಾಕ್ ಸ್ಪೆಷಲ್ ಫೋರ್ಸ್ನಲ್ಲಿ ಕಮಾಂಡೋ ಆಗಿದ್ದ ಮೂಸಾ ಬಳಿಕ ಲಷ್ಕರ್ ಸಂಘಟನೆ ಸೇರ್ತಾನೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಳೀಯರ ವಿಚಾರಣೆ ವೇಳೆ ಮೂಸಾ ಅಸಲಿಯತ್ತು ಬಯಲಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ನುಸುಳಿರುವ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆ ಶ್ರೀನಗರದಲ್ಲಿ ಸಕ್ರಿಯನಾಗಿದ್ದ ಹಶೀಂ ಮೂಸಾ ಪಹಲ್ಗಾಮ್ ದಾಳಿಗೆ ಈತನನ್ನ ಮುನೀರ್ ಬಳಸಿಕೊಂಡಿದ್ದ. ಹಶೀಂ ಮೂಸಾ ಈಗ ಹತನಾಗಿದ್ದಾನೆ. ಆದರೆ ಅದರ ಮಾಸ್ಟರ್ ಮೈಂಡ್ ಇನ್ನು ಪಾಕಿಸ್ತಾನದಲ್ಲಿದ್ದಾನೆ. ಆತನೇ ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಈತನನ್ನ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ನರಮೇಧದಲ್ಲಿ ಒಂದು ವಿಚಾರದಲ್ಲಿ ನಮ್ಮ ಸೇನಾ ಪಡೆಗಳಿಗೆ ಕ್ಲಾರಿಟಿ ಇದೆ. ಈ ನರಮೇಧಕ್ಕೆ ಸ್ಕೆಚ್, ಪ್ಲಾನ್, ಸಂಪನ್ಮೂಲವನ್ನು ಕೊಟ್ಟಿದ್ದು ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಆತನ ಪ್ಲಾನ್ ಪ್ರಕಾರವೇ ದಾಳಿ ನಡೆಸಿದ್ದು ಹಶೀಂ ಮೂಸಾ. ಈ ಹಶೀಂ ಮೂಸಾ ಯಾರು? ಜನರಲ್ ಮುನೀರ್ ಕಥೆ ಮುಂದೆ ಏನಾಗ್ಬೋದು? ಮೋದಿ ಕೆಂಗಣ್ಣಿನಿಂದ ಮುನೀರ್ ಬಚಾವಾಗ್ತಾನ? ಇಲ್ಲಿದೆ ಸ್ಪೆಷಲ್ ಸ್ಟೋರಿ. देश के दुश्मनों ने भारत की आत्मा पर हमला करने का दुस्साहस किया. मैं बहुत स्पष्ट शब्दों में कहना चाहता हूं, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಉಳಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಅವರು ಹೇಳಿದಂತೆ ಈಗಾಗಲೇ ಕಾರ್ಯಾಚರಣೆ ನಡೆಯುತ್ತಿದೆ. ಇದೀಗ ದಾಳಿ ಹಿಂದಿನ ರೂವಾರಿಯ ಜನ್ಮ ಜಾಲಾಡಲು ಕೇಂದ್ರ ಸಜ್ಜಾಗಿದೆ. ಟಾರ್ಗೆಟ್ ಮುನೀರ್, ಇಂಡಿಯಾ ಪ್ಲಾನ್. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆಸಿಂ ಮುನೀರ್. ದಾಳಿ ಮಾಡಿದ್ದು ಹಶೀಂ ಮೂಸಾ.
ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಸೇನಾಧ್ಯಕ್ಷ ಹಸೀಂ ಮುನೀರ್ ಮೊದಲೇ ಪ್ಲಾನ್ ಮಾಡಿದ್ದನೆಂಬ ಮಾಹಿತಿ ಇದೆ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ಲಾನ್ ಇದಾಗಿತ್ತು. ಇದಕ್ಕಾಗಿ ಮುನೀರ್ ಬಳಸಿಕೊಂಡಿದ್ದು ಹಶೀಂ ಮೂಸಾನನ್ನ. ಪಾಕ್ ಸ್ಪೆಷಲ್ ಫೋರ್ಸ್ನಲ್ಲಿ ಕಮಾಂಡೋ ಆಗಿದ್ದ ಮುಸಾ ಬಳಿಕ ಲಷ್ಕರ್ ಸಂಘಟನೆ ಸೇರ್ತಾನೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಳೀಯರ ವಿಚಾರಣೆ ವೇಳೆ ಮುಸಾ ಅಸಲಿಯತ್ತು ಬಯಲಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ನುಸುಳಿರುವ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆ ಶ್ರೀನಗರದಲ್ಲಿ ಸಕ್ರಿಯನಾಗಿದ್ದ ಹಶೀಂ ಮುಸಾ ಪಹಲ್ಗಾಮ್ ದಾಳಿಗೆ ಈತನನ್ನ ಮುನೀರ್ ಬಳಸಿಕೊಂಡಿದ್ದ. ಹಶೀಂ ಮುಸಾ ಈಗ ಹತನಾಗಿದ್ದಾನೆ. ಆದರೆ ಅದರ ಮಾಸ್ಟರ್ ಮೈಂಡ್ ಇನ್ನು ಪಾಕಿಸ್ತಾನದಲ್ಲಿದ್ದಾನೆ. ಆತನೇ ಪಾಕ್ ಸೇನಾಧ್ಯಕ್ಷ ಜನರಲ್ ಹಸೀಂ ಮುನೀರ್. ಈತನನ್ನ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ನರಮೇಧದಲ್ಲಿ ಒಂದು ವಿಚಾರದಲ್ಲಿ ನಮ್ಮ ಸೇನಾ ಪಡೆಗಳಿಗೆ ಕ್ಲಾರಿಟಿ ಇದೆ. ಈ ನರಮೇಧಕ್ಕೆ ಸ್ಕೆಚ್, ಪ್ಲಾನ್, ಸಂಪನ್ಮೂಲವನ್ನು ಕೊಟ್ಟಿದ್ದು ಪಾಕ್ ಸೇನಾಧ್ಯಕ್ಷ ಜನರಲ್ ಹಸೀಂ ಮುನೀರ್. ಆತನ ಪ್ಲಾನ್ ಪ್ರಕಾರವೇ ದಾಳಿ ನಡೆಸಿದ್ದು ಹಶೀಂ ಮೂಸಾ. ಈ ಹಶೀಂ ಮೂಸಾ ಯಾರು? ಜನರಲ್ ಮುನೀರ್ ಕಥೆ ಮುಂದೆ ಏನಾಗ್ಬೋದು? ಮೋದಿ ಕೆಂಗಣ್ಣಿನಿಂದ ಮುನೀರ್ ಬಚಾವಾಗ್ತಾನ? ಇಲ್ಲಿದೆ ಸ್ಪೆಷಲ್ ಸ್ಟೋರಿ. देश के दुश्मनों ने भारत की आत्मा पर हमला करने का दुस्साहस किया. मैं बहुत स्पष्ट शब्दों में कहना चाहता हूं, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಉಳಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಅವರು ಹೇಳಿದಂತೆ ಈಗಾಗಲೇ ಕಾರ್ಯಾಚರಣೆ ನಡೆಯುತ್ತಿದೆ. ಇದೀಗ ದಾಳಿ ಹಿಂದಿನ ರೂವಾರಿಯ ಜನ್ಮ ಜಾಲಾಡಲು ಕೇಂದ್ರ ಸಜ್ಜಾಗಿದೆ. ಟಾರ್ಗೆಟ್ ಮುನೀರ್, ಇಂಡಿಯಾ ಪ್ಲಾನ್. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಸೀಂ ಮುನೀರ್. ದಾಳಿ ಮಾಡಿದ್ದು ಹಶೀಂ ಮುಸಾ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಸೇನಾಧ್ಯಕ್ಷ ಹಸೀಂ ಮುನೀರ್ ಮೊದಲೇ ಪ್ಲಾನ್ ಮಾಡಿದ್ದನೆಂಬ ಮಾಹಿತಿ ಇದೆ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ಲಾನ್ ಇದಾಗಿತ್ತು. ಇದಕ್ಕಾಗಿ ಮುನೀರ್ ಬಳಸಿಕೊಂಡಿದ್ದು ಹಶೀಂ ಮೂಸಾನನ್ನ. ಪಾಕ್ ಸ್ಪೆಷಲ್ ಫೋರ್ಸ್ನಲ್ಲಿ ಕಮಾಂಡೋ ಆಗಿದ್ದ ಮುಸಾ ಬಳಿಕ ಲಷ್ಕರ್ ಸಂಘಟನೆ ಸೇರ್ತಾನೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಳೀಯರ ವಿಚಾರಣೆ ವೇಳೆ ಮುಸಾ ಅಸಲಿಯತ್ತು ಬಯಲಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ನುಸುಳಿರುವ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆ ಶ್ರೀನಗರದಲ್ಲಿ ಸಕ್ರಿಯನಾಗಿದ್ದ ಹಶೀಂ ಮುಸಾ ಪಹಲ್ಗಾಮ್ ದಾಳಿಗೆ ಈತನನ್ನ ಮುನೀರ್ ಬಳಸಿಕೊಂಡಿದ್ದ. ಹಶೀಂ ಮುಸಾ ಈಗ ಹತನಾಗಿದ್ದಾನೆ. ಆದರೆ ಅದರ ಮಾಸ್ಟರ್ ಮೈಂಡ್ ಇನ್ನು ಪಾಕಿಸ್ತಾನದಲ್ಲಿದ್ದಾನೆ. ಆತನೇ ಪಾಕ್ ಸೇನಾಧ್ಯಕ್ಷ ಜನರಲ್ ಹಸೀಂ ಮುನೀರ್. ಈತನನ್ನ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.